ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರತ್ನವೇಣಿ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅವ್ರು ಸರಿಯಾಗಿ ಹೇಳಿದ್ದಾರೆ. ನಾನೀಗ ಮುಂಚಿನ ಥರ ನಮ್ಮ ಕಂಪನಿ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇಲ್ಲ. ನಿವೃತ್ತಳಾಗಿ ಮನೇಲೇ ಇದ್ಬಿಟ್ಟಿದ್ದೀನಿ. ಹಾಗಾಗಿ ನಿನ್ನ ಸೇವೆ ಅಗತ್ಯ ನನಗಿಲ್ಲ ಚೆನ್ನಪ್ಪ. ಹಾಗಂತ ನಿನ್ನನ್ನು ಕೆಲಸದಿಂದ ತೆಗೆದು ಬಿಡ್ತೀವಿ ಅನ್ನೋ ಅರ್ಥ ಅಲ್ಲ. ನಿನ್ನ ಸೇವೆ ಈ ಮನೆಗೆ ಅತ್ಯಗತ್ಯವಾಗಿ ಬೇಕೇ ಬೇಕು. ಆದ್ರೆ ನಿನ್ನ ಸೇವೆ ಅವಶ್ಯಕತೆ ಇರೋದು ನನಗಲ್ಲ, ಜನನಿಗೆ. ಇಷ್ಟು ವರ್ಷ ಎಷ್ಟು ಅಚ್ಚುಕಟ್ಟಾಗಿ ನಿನಗೆ ಕೊಟ್ಟಿರೋ ಕೆಲಸನ ಜವಾಬ್ದಾರಿನ ನಿರ್ವಹಿಸಿದೆಯೋ ಅದೇ ರೀತಿ ಜನನಿಗೆ ನಿನ್ನ ಸೇವೆ ಸಲ್ಲಬೇಕು. ಅಲ್ಲ ಮರ ನಿಮ್ಮನ್ನು ಬಿಟ್ಟು ನೋಡು ಚೆನ್ನಪ್ಪ, ನಿನಗೆ ನನ್ನ ಮೇಲೆ ಗೌರವ ಇದ್ರೆ ರತ್ನವೇಣಿ ಹೇಳಿದ ಹಾಗೆ ಇನ್ನು ಮುಂದೆ ಜನನಿಗೆ ಕಾವಲಾಗಿ ಇರ್ತೀಯ. ಇದರಲ್ಲಿ ಆಗಲ್ಲ ಅನ್ನೋ ಮಾತು ಬರಬಾರ್ದು. ಗೊತ್ತಾಯ್ತಾ ಚೆನ್ನಪ್ಪ? ಸರಿ ಮರ. ಬಂಗಾರಿ, ಎಲ್ಲಿ ನೋಡಿಲಿ ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ನೋಡಿಲಿ, ತಗೋ. ನಾನು ನಿನ್ಗೋಸ್ಕರ ಇನ್ನೊಂದೇನೋ ತಂದಿದ್ದೀನಿ. ಬಳೆಗಳು ತಗೋ. ನಂಗೆ ಬಳೆ ಬೇಡ, ಇಷ್ಟ ಇಲ್ಲ. ಯಾಕೆ ಪುಟ? ಹೋಮ್ವರ್ಕ್ ಮಾಡುವಾಗ ಬಳೆ ಅಡ್ಡ ಬರುತ್ತೆ. ಅಯ್ಯೋ ಪುಟ, ನಾನು ನಿನ್ಗೋಸ್ಕರ ಅಂತ ಎಷ್ಟು ಇಷ್ಟಪಟ್ಟು ತಗೊಂಡ್ಬಂದಿದ್ದೀನಿ. ಈಗ ನೀನ್ ಬೇಡ ಅಂದ್ರೆ ನನಗ್ ಬೇಜಾರಾಗಲ್ವಾ? ಅದಕ್ಕೆ ನಾನು ಮನೆ ಬೇಜಾರಾಗಬೇಡಿ. ಈಗೇನು ನೀವು ತಂದಿರೋ ಈ ಬಳೆನ ಪುಟಾಣಿ ಹಾಕೋಬೇಕಲ್ವಾ? ಕೊಡಿ, ನಾನು ಹಾಕ್ತೀನಿ. ನನ್ನ ಕೈಯಲ್ಲೇ ಹಾಕಿಸ್ಕೊಳ್ದೇ ಇರೋಳು ನಿನ್ ಕೈಯಲ್ಲಿ ಹಾಕಿಸ್ಕೊಂಡ್ ಬಿಡ್ತಾಳ? ಸರಿ ತಗೋ, ಅದೇನ್ ಮ್ಯಾಜಿಕ್ ಮಾಡಿ ಹಾಕ್ತೀಯೋ ಹಾಕು. ಬಂಗಾರಿ ಏನ್ ಮಾಡ್ತಾ ಇದ್ದಾಳೆ? ಹೋಮ್ವರ್ಕ್ ಮಾಡ್ತಿದ್ದೀನಿ. ಹೌದಾ? ಬಂಗಾರಿ, ಈ ಬಳೆಗಳು ನೋಡು ಎಷ್ಟ್ ಚೆನ್ನಾಗಿದೆ ಅಲ್ವಾ? ನೀನ್ ಇದನ್ನ ಹಾಕೊಳ್ಳಿಲ್ಲ ಅಂದ್ರೆ ಅಜ್ಜಿಗ್ ಬೇಜಾರಾಗಲ್ವಾ? ನಂಗೆ ಇಷ್ಟ ಇಲ್ಲ. ಆದ್ರೆ ಬಳೆಗಳು ಅಂದ್ರೆ ನನಗ್ ತುಂಬಾ ಇಷ್ಟ ಅಲ್ವಾ? ಯಾಕೆ ಇಷ್ಟ? ಬಂಗಾರಿ, ಈ ಮುಂಗೈ ಇದೆಯಲ್ಲ, ಇದೇನಾದ್ರೂ ಒಂದ್ ಕೆಲ್ಸ ಮಾಡ್ತಾನೇ ಇರುತ್ತೆ ಪಾಪ. ಅದಕ್ಕೆ ಇದು ಚೆನ್ನಾಗ್ ಕಾಣೋ ಹಾಗೆ ನಾವ್ ಮಾಡ್ಬೇಕಲ್ವಾ? ಈಗ ನಮ್ಗೆ ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಹಾಗೆ ನಾವು ಡಾಕ್ಟರ್ ಹತ್ರನೂ ಹೋಗ್ತೀವಿ ತಾನೆ. ನಾವು ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಡಾಕ್ಟರ್ ಮೊದ್ಲು ಏನ್ ಮಾಡ್ತಾರೆ? ನಾಡಿ ಪರೀಕ್ಷೆ ಮಾಡಿದ್ಮೇಲೆ ಅಲ್ವಾ ನಮ್ಗೇನ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ಗೊತ್ತಾಗೋದು. ಅದಕ್ಕೆ ನಾವ್ ಈ ತರ ಗಾಜಿನ ಬಳೆಗಳನ್ನ ಹಾಕೊಂಡ್ರೆ ನಮ್ ನರನಾಡಿಗಳ ಮೇಲೆ ಬಳೆಗಳು ಹರಿದಾಡುತ್ತೆ. ನೋಡು, ಹೀಗೆ ಈ ತರ ಬಳೆಗಳು ನಮ್ ನರನಾಡಿ ಮೇಲೆ ಹರಿದಾಡ್ದಾಗ ನಮ್ ದೇಹದೊಳಗಡೆ ಇರೋ ರಕ್ತ ಅದು ಸರಾಗವಾಗಿ ಹರಿದಾಡುತ್ತೆ. ಆಮೇಲೆ ಕೈಗಳಿಗೆ ಶಕ್ತಿ ಬರುತ್ತೆ. ಈ ತರ ಬಳೆಗಳನ್ನ ಹಾಕೊಂಡ್ರೆ ಬೇಗ ಸುಸ್ತಾಗಲ್ಲ ಬಂಗಾರಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳಿಗೆ ಬೆಳೀತಾ ಅದೇನೋ ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಹಾರ್ಮೋನ್, ಇದ್ರ ಅಸಮತೋಲನ ಆಗುತ್ತಂತೆ. ಹಾಗಾಗಿ ನಾವ್ ಈ ತರ ಗಾಜಿನ ಬಳೆಗಳನ್ನ ಹಾಕೊಂಡ್ರೆ ಆ ಅಸಮತೋಲನ ಚೂಮಂತರ್ ಮಾಡ್ಬಿಡುತ್ತಂತೆ. ಈಗ ನೀನ್ ಈ ಬಳೆ ಹಾಕೊಂಡ್ರೆ ನಿನಗೆ ಶಕ್ತಿ ಬರುತ್ತೆ, ನಿನ್ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ನೀನ್ ಎಷ್ಟೇ ಆಟ ಆಡಿದ್ರು ನಿಂಗೆ ಸುಸ್ತಾಗಲ್ಲ. ನಿನ್ ಪಾರು ನಿಂಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳ ಮಂಗರಿ? ಹಾಗಾದ್ರೆ ನೀನೀಗ ಈ ಬಳೆಗಳನ್ನ ಹಾಕೋತ್ಯಾ? ನಾನೇ ಹಾಕ್ತೀನಿ.
ಎಕ್ಸ್ಕ್ಯೂಸ್ ಮೀ. ಏನು ನನಗೆ ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ ಅಂತ ಟಸು ಪುಸು ಅಂತಿದ್ಯಾ? ಈ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ಅದಿರೋದು ನನಗಲ್ಲ, ನಿನಗೆ. ಈ ದಾಮಿನಿನೇ ಹಾಗೆ, ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ತುಂಬಾ ಕೆಟ್ಟವಳು. ನಮ್ ಪಾರ್ವತಿ ಹತ್ರ ಯಾವಾಗ್ಲೂ ದುರಹಂಕಾರದಲ್ಲೇ ಮಾತಾಡ್ತಿರ್ತೀರಲ್ಲ, ಅದಕ್ಕೆ ನಾನ್ ನಿಮ್ ಹತ್ರ ಹಿಂಗ್ ನಡ್ಕೋತೀನಿ. ತಪ್ಪೇನೋ? ಕೂಗಿದ ವಿಷಯ ಏನು ಅಂತ ಹೇಳು. ಬಂದೆ ಅಲ್ಲಿಗೆ ಬಂದೆ. ನಮ್ ಪಾರ್ವತಿ ಹತ್ರ ಇರೋ ಒಳ್ಳೆ ಗುಣ ಎಂಥದ್ದು ಅಂತ ಈಗ ಗೊತ್ತಾಯ್ತಾ? ಅಂತದೇನ್ ನೋಡ್ದೆ ಅವಳಲ್ಲಿ? ಛೆ, ನಮ್ ಪಾರ್ವತಿಲಿರೋ ಒಳ್ಳೆ ಗುಣನ ಗುರುತಿಸೋಷ್ಟು ಒಳ್ಳೆ ಗುಣ ಇಲ್ವಲ್ರಿ ನಿಮ್ಮಲ್ಲಿ? ನೀವು ಮಗುಗೆ ಅಂತ ತಂದ ಬಳೆನ ಮಗು ಚಪ್ಪಯ್ಯ ಅಂದ್ರೂ ಹಾಕೊಳ್ಳೋದೇ ಇಲ್ಲ ಅಂತ ಕೂತಿತ್ತು. ಆದ್ರೆ ನಮ್ ಪಾರು ಮಗುಗೆ ವೈಜ್ಞಾನಿಕ ಕಾರಣ ಕೊಟ್ಟು ಅದನ್ನ ಮಗುಗೆ ಅರ್ಥ ಮಾಡಿಸಿ ಮಗು ಬಳೆಗಳನ್ನ ಹಾಕೊಳ್ಳೋಕೆ ಒಪ್ಕೊಳ್ಳೋ ಹಾಗೆ ಮಾಡಿದ್ಲು. ಅದೇ ಒಂದ್ ವೇಳೆ ನಮ್ ಪಾರ್ವತಿ ಬಳೆಗಳನ್ನ ತಂದು ಮಗುಗ್ ಹಾಕೋದಕ್ ಹೋಗಿ ಮಗು ಬೇಡ ಅಂದಿದ್ರೆ ಮಗು ಬಲವಂತ ಮಾಡ್ಬೇಡ ಅಂತ ಮಗುನ ಎತ್ಕೊಂಡು ಹೋಗೇ ಬಿಡ್ತಾ ಇದ್ರಿ. ಮಗು ಜೊತೆ ಮಗು ಆಗಿ ಆ ಮಗು ಮನ್ಸನ್ನ ಹೇಗ್ ಗೆದ್ಲು ನೋಡಿದ್ರ? ಅಂಥ ಒಳ್ಳೆ ಹುಡುಗಿಗೆ ಒಂದು ಒಳ್ಳೆ ಮೆಚ್ಚುಗೆ ಮಾತನ್ನ ಹೇಳೋದನ್ನ ಬಿಟ್ಟು ಮುಖ ಗಂಟ್ ಹಾಕೊಂಡ್ ಬಂದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಏ ದಾಮಿನಿ, ಮಾತಿಗೂ ನೀನ್ ನನಗೆ ಅವನ ಮಾತಾನೆ ಬರ್ತಿದ್ಯಾ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಷ್ಟಕ್ಕೂ ನಾನ್ ಯಾಕ ಪಾರ್ವತಿನ ಹೊಗಳ್ಬೇಕು? ಅದು ಸರಿನೇ. ಕಾಮಾಲೆ ರೋಗ ಇರೋರ್ಗೆ ಕಾಣೋದೆಲ್ಲ ಹಳದಿನೇ ಅನ್ನೋ ಹಾಗೆ ನಿಮ್ ಕಣ್ಣಿಗೆ ಕಾಣೋದೆಲ್ಲ ಬರೀ ಕೆಟ್ಟದ್ದೇ ತಾನೇ. ಒಳ್ಳೆಯವರು ಒಳ್ಳೆತನ ಎಲ್ಲ ನಿಮ್ಗೆಲ್ ಕಾಣಿಸ್ಬೇಕು? ಅದೇನೋ ಹೇಳ್ತಾರಲ್ಲ, ಅಣ್ಣಿ ಸೊಪ್ಪು ಸಿಗೋದಕ್ಕೂ ಪುಣ್ಯ ಇರ್ಬೇಕು ಅಂತ. ನಿಮ್ಗೆ ಒಳ್ಳೆಯವ್ರ ಗೆಳೆತನ ಪಡೆಯೋ ಪುಣ್ಯ ಇಲ್ಲ. ಹೋಗಿ. ಅವಾಗ ಈ ಕಿತಾಪತಿ ದಾಮಿನಿ ಚಿಪ್ ಮಾಡ್ತಾನೆ ಇರ್ತಾಳಲ್ಲ. ನನ್ಗೂ ಒಂದ್ ಟೈಮ್ ಬರುತ್ತೆ, ಆಗ ನಿನ್ನ ನೋಡ್ಕೋತೀನಿ ಕಡೆ. ಅತ್ಯಮ್ಮ, ಕಾಫಿ. ನೀನ್ ಯಾಕಮ್ಮ ತರಕ್ ಹೋದೆ? ಅವರೆಲ್ಲ ಮಾರ್ಕೆಟಿಗೆ ಹೋಗಿದಾರ ಅತ್ಯಮ್ಮ. ಕೂತ್ಕೊಮ್ಮ ಜನನಿ. ಜನನಿ, ಹೋಗಿ ಕಾಫಿ ತಗೊಂಡ್ಬರ್ತೀನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.